ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೃಪಾ ಸಂಜಯ್ ಬ್ಲಾಗ್ಸ್. ಇವಾಗ ಒಂದು 6 ದಿನಗಳಿಂದ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ತುಂಬಾ ವೈರಲ್ ಆಗಿರುವಂತಹ ವಿಡಿಯೋ ಯಾವುದಪ್ಪ ಅಂತ ಹೇಳಿದ್ರೆ ದೂತ ಚಾನಲ್ ಸಮೀರ್ ಅವರು ಮಾಡಿರುವಂತಹ ಸೌಜನ್ಯ ಕೇಸ್ ರಿಲೇಟೆಡ್ ವಿಡಿಯೋ. ಸೊ ನಾನು ಕೂಡ ಆ ವಿಡಿಯೋನ 5 ದಿನಗಳ ಹಿಂದೆನೇ ನೋಡಿದೆ ಆ್ಯಂಡ್ ಇವಾಗ ಆಲ್ಮೋಸ್ಟ್ 1.1 crore ಅಷ್ಟು ವ್ಯೂಸ್ ಆಗಿದೆ ಆ ವಿಡಿಯೋ. ಸೊ ಅಷ್ಟು ವೈರಲ್ ಆಗೋದಕ್ಕೆ ಕಾರಣ ಏನದರ ಸ್ಟೋರಿ ಅದನ್ನೆಲ್ಲ ಆ ವಿಡಿಯೋ ನೋಡಿ ಕಂಪ್ಲೀಟಾಗಿ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಸಮೀರ್ ಅವ್ರಿಗೆ ಫಸ್ಟ್ ಹ್ಯಾಟ್ಸ್ ಆಫ್ ಹೇಳಬೇಕು. ಇಷ್ಟೆಲ್ಲ ವಿಚಾರಗಳು ಎಲ್ಲರಿಗೂ ಗೊತ್ತು, ಆದರೆ ಎಲ್ಲರೂ ಸೈಲೆಂಟ್ ಆಗಿರ್ತಾರೆ. ಬಟ್ ಇವರು ಒಂದು ಧ್ವನಿ ಹೆಚ್ಚಾಗಿ ಕೇಳಿ ಬರ್ತಾ ಇರೋದ್ರಿಂದ ಎಷ್ಟೊಂದು ಜನ ಅದ್ರ ಜೊತೆ ಸಪೋರ್ಟ್ ಕೊಡೋದಕ್ಕೆ ಇವಾಗ ಬಂದಿದ್ದಾರೆ ಅಂತ ಹೇಳ್ಬೋದು. ಸೌಜನ್ಯ ಕೇಸ್ ಆಲ್ಮೋಸ್ಟ್ ಒಂದು 12 ವರ್ಷಗಳ ಹಿಂದೆ ನಡೆದಿರೋ ಅಂಥದ್ದು. ಎಲ್ಲರ ಮನೆಯಲ್ಲೂ ಒಬ್ಬರು ಹೆಣ್ಮಕ್ಳು ಅಂತ ಇದ್ದೇ ಇರ್ತಾರೆ, ಅಥವಾ ಆ ಕೇಸಿಗೆ ಕಾರಣವಾಗಿರೋಂಥವ್ರ ಮನೇಲಿ ಕೂಡ ಹೆಣ್ಮಕ್ಳು ಇದ್ದೇ ಇರ್ತಾರೆ. ಅದು ಹೇಗೆ ಮನಸ್ಸು ಬರುತ್ತೆ ಇಷ್ಟು ಕೆಟ್ಟದಾಗಿ ಕ್ರೂರವಾಗಿ ನಡ್ಕೊಳ್ಳೋಕ್ಕೆ ಒಂದು ಹೆಣ್ಣಿನ ಜೊತೆ ಅನ್ನೋದು ಪ್ರಶ್ನಿಸಬೇಕಾಗುತ್ತೆ ಇದರಲ್ಲಿ. ಆ್ಯಂಡ್ ಸುಮಾರು ಜನ ಇದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿದವರೆಲ್ಲ ಮುಂದೆ ಹೋಗೋಕ್ಕೆ ಆಗಲೇ ಇಲ್ಲ. ಅಂದರೆ ದುಡ್ಡು, ಪವರ್ ಇದೆಲ್ಲ ಇರೋವಾಗ ಸತ್ಯಕ್ಕೆ ನ್ಯಾಯಕ್ಕೆ ಬೆಲೆನೇ ಇಲ್ಲ ಅಂತ ಆಗ್ಬಿಟ್ಟಿದೆ. ಆ್ಯಂಡ್ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಗಳು ಏನು ಮಾಡ್ತಾರೆ ಹೇಳಿ, ಅವ್ರ ಕೈಯಲ್ಲಿ ಏನೂ ಆಗೋದಿಲ್ಲ ಮಾಡೋದಕ್ಕೆ. ಏಕೆಂದರೆ ಪ್ರಪಂಚ ಎಲ್ಲ ಬರೀ ದುಡ್ಡಿನ ಮೇಲೆ, ಪವರ್ ಮೇಲೆ ನಿಂತಿರೋವಾಗ ಸಾಮಾನ್ಯ ಜನ ಏನು ಮಾಡೋದಕ್ಕಾಗುತ್ತೆ ಅಲ್ವಾ? ಹೀಗೆ ಅಂದ್ಕೊಂಡೆ 12-13 ವರ್ಷದಿಂದ ಎಲ್ಲರೂ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಸೌಜನ್ಯ ಕೇಸ್ ಒಂದೇ ಅಲ್ಲ, ಧರ್ಮಸ್ಥಳದಲ್ಲಿ ಇನ್ನೂ ಎಷ್ಟು ಹೆಚ್ಚಾಗಿ ಇಂಥದ್ದೇ ವಿಚಾರಗಳು ನಡೆದಿದೆ ಅನ್ನೋದನ್ನ ಆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ಬೋದಂತ ಹೇಳ್ತೀನಿ. ಆ್ಯಂಡ್ ಎಷ್ಟು ಡೀಟೇಲ್ ಆ್ಯಂಡ್ ಡೆಪ್ತ್ ಆಗಿ ಪಿಕ್ಚರೈಸ್ ಮಾಡಿದ್ದಾರೆ ಅಂತ ಅಂದರೆ ಯಾವುದೋ ಒಂದು ಕತೆ ಕೇಳ್ತಾ ಇದ್ದೀವೇನೋ ಅಂತ ಅನ್ನಿಸ್ಬೇಕು. ಬಟ್ ಅದು ಕತೆ ಅಲ್ಲ, ನಿಜವಾಗ್ಲೂ ನಡೆದಿರೋದು. ಅವರೆಲ್ಲರ ಜೀವನನ ನೆನೆಸ್ಕೊಂಡ್ರೆ ಎಷ್ಟು ಕಷ್ಟನ ಅನುಭವಿಸಿರ್ತಾರೆ ಅಂತ ಒಂದು ಸತಿ ಇಮ್ಯಾಜಿನ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಆ್ಯಂಡ್ ಇವಾಗ ಸುಮಾರು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ ಸಮೀರ್ ಅವ್ರು ಮಾಡಿರುವ ವಿಡಿಯೋ ಜೊತೆಗೆ ನಾವಿದ್ದೀವಿ ಅಂತ ಸಪೋರ್ಟ್ ಕೊಡ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ ಎಲ್ರಿಗೂ ಹೌದು ಇದು ನಿಜ, ನ್ಯಾಯ ವಿತ್ ಪ್ರೂಫ್ ಅಂತ ಅನಿಸಿರೋದ ಕಾರಣ. ಆ್ಯಂಡ್ ಯಾರಿಗೆಲ್ಲ ಆ ವಿಚಾರ ಏನು ಅಂತ ಗೊತ್ತಿಲ್ಲ ಅವ್ರಿಗೆ ಒಂದು ಚಿಕ್ಕದಾಗಿ ಬ್ರೀಫ್ ಆಗಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಡೀಟೇಲ್ ಆಗಿ ಆ ವಿಚಾರನ ನೀವು ಅವರ ಚಾನಲ್ ಅಂದರೆ ದೂತ ಚಾನಲ್ ಸಮೀರ್ MD ಅವರ ಚಾನಲ್ಗೆ ಹೋಗಿ ನೋಡಿ. ಆ್ಯಂಡ್ ಡೆಫಿನೆಟ್ಲಿ ಹ್ಯಾಟ್ಸ್ ಆಫ್ ಟು ಹಿಮ್. ಪಿಕ್ಚರೈಸೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಇನ್ ಡೆಪ್ತ್ ಅರ್ಥ ಆಗಬೇಕು ವಿಚಾರ ಏನಾಗಿದೆ ಅಂತ. ಒಂದು ಕ್ವೆಶನ್ ಕೂಡ ಬರಲ್ಲ, ಅಯ್ಯೋ ದೇವ್ರೆ ಹಿಂಗೂ ಆಗತ್ತಾ ಅನ್ನೋ ಕ್ವೆಶನ್ ಇಲ್ಲ. ಅಲ್ಲಿ ಕ್ಲಾರಿಟಿ 100,000% ಕ್ಲಾರಿಟಿ ಇದೆ. ಸೊ ಆ ವಿಡಿಯೋನ ತಪ್ತಿರ ಹೋಗಿ ನೋಡಿ, ಅದನ್ನು ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ. ಆ್ಯಂಡ್ ವಿಷಯಕ್ಕೆ ಬರೋದಾದರೆ ಬೇಸಿಕ್ ಆಗಿ ಹೇಳ್ಕೊಂಡು ಬರ್ತೀನಿ. ಸೌಜನ್ಯ ಧರ್ಮಸ್ಥಳದಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬೆಳೆದಂತಹ ಒಂದು ಹುಡುಗಿ ಆಯಿತಾ. ಅಕ್ಟೋಬರ್ 9ನೇ ತಾರೀಕು 2012 ಅವಳು ನಾರ್ಮಲ್ ಆಗಿ ಎದ್ದು ರೆಡಿಯಾಗಿ ಕಾಲೇಜ್ಗೆ ಹೋಗ್ತಾಳೆ. ಅವತ್ತಿನ ದಿನ ಮಂಗಳವಾರ ಆಗಿರುತ್ತೆ. ಹಾಗಾಗಿ ಅವರ ಅಂದರೆ ಲೋಕಲ್ ಫೆಸ್ಟಿವಲ್ಸ್ ಜಾಸ್ತಿ ನಡೀತಿರುತ್ತೆ ಹಳ್ಳಿ ಕಡೆ. ಅವತ್ತಿನ ದಿನ ಹೊಸ ಅಕ್ಕಿ ಅಂತ ಒಂದು ಫಂಕ್ಷನ್ ಇಟ್ಟಿರ್ತಾರೆ. ಸೊ ಅಂಥ ಟೈಮಲ್ಲಿ ಏನಂದರೆ ಮನೆಗೆ ಹೊಸ ಅಕ್ಕಿನ ತಂದು ಅಡುಗೆ ಮಾಡೋದಿರುತ್ತೆ. ಅವ್ರ ಅಮ್ಮ ಅವತ್ತಿನ ದಿನ ಅಡುಗೆ ಮಾಡೋದು ಲೇಟ್ ಆಗಿರುತ್ತೆ. ಆ ಹುಡುಗಿ ಹಸಿವಿನಲ್ಲೇ ಬೇಗ ಬರ್ಬೋದಲ್ಲ, ಹಬ್ಬ ಇದೆ, ಸೊ ಬೇಗ ರಜಾ ಕೊಡ್ಬೋದು ಅಥವಾ ಆಫ್ ಕೊಡ್ಬೋದು, ಬೇಗ ಹೋಗ್ಬೋದು ಅನ್ನೋ ಒಂದು ಇಂಟೆನ್ಷನಿಂದ ಕಾಲೇಜ್ ಕಡೆ ಹೊರಡ್ತಾಳೆ. ಅಲ್ಲಿ ಕಾಲೇಜಿಗೆ ಹೋದಾಗ ನಾರ್ಮಲ್ ಆಗಿ ಎಲ್ಲರೂ ಫ್ರೆಂಡ್ಸ್ ಊಟ ತಂದಿರೋದನ್ನ ಶೇರ್ ಮಾಡ್ತಾರೆ. ಹಾಗೆ ತಿಂದ್ಬಿಟ್ಟು ವಾಪಸ್ ಅವಳ ಮನೆಗೆ ಹೋದಾಗ 3:30 ಕಾಲೇಜ್ ಬಿಟ್ಟಿರುತ್ತೆ. ಅವಳು ಇಳಿಯೋ ಬಸ್ ಸ್ಟ್ಯಾಂಡ್ ನೇತ್ರಾವತಿ ಬಸ್ ಸ್ಟ್ಯಾಂಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಆ ಬಸ್ ಸ್ಟ್ಯಾಂಡಿಂದ ಅವಳ ಮನೆಗೆ ಒಂದು 20 ನಿಮಿಷದ ದಾರಿ, ಕಾಲ್ ದಾರಿ. ಇದರಲ್ಲಿ ನಡ್ಕೊಂಡು ಹೋಗುವಂಥ ಸಮಯದಲ್ಲಿ ಅವಳನ್ನ ಅಲ್ಲಿರುವಂತಹ ನಿಯರ್ ಬೈ ಹಾಸ್ಪಿಟಲ್ ವಾಚ್ಮೆನ್ ಕೂಡ ನೋಡಿದ್ದಾರೆ, ಸೆಕ್ಯೂರಿಟಿ ಗಾರ್ಡ್ ಅವ್ರು ಕೂಡ ನೋಡಿದ್ದಾರೆ. ಜೊತೆಗೆ ಅಲ್ಲಿಂದ ಒಂದು ಚೂರು ಮುಂದೆ ಹೋದಾಗ ಅವರ ಮಾವ ಕೂಡ ನಿಂತು ಮಾತಾಡ್ಸಿದ್ದಾರೆ ಕೂಡ. ಏನಮ್ಮ ಇಷ್ಟೊತ್ತಾಯಿತು ಇವಾಗ ಹೋಗ್ತಾ ಇದೆಯಾ ಅಂತ. ಇಲ್ಲ, ಈ ಥರ ಸ್ಪೆಷಲ್ ಕ್ಲಾಸ್ ಇತ್ತು ಇವಾಗ ಹೋಗ್ತಾ ಇದ್ದೀನಿ ಅಂತ ಕೂಡ ಅವಳು ಹೇಳಿ ಮುಂದೆ ಹೋಗಿದ್ದಾರೆ. ಆ್ಯಂಡ್ ಇನ್ನೇನು 10 ನಿಮಿಷ ಕಾಲ್ದಾರಿನಲ್ಲಿ ಮನೆ ರೀಚ್ ಆಗಬೇಕು ಅಂಥವ್ರು 6:30-7 ಗಂಟೆ ಆದರೂ ಮನೆಗೆ ಹೋಗಲ್ಲ. ಅವ್ರ ಅಮ್ಮಂಗೆ ಅಪ್ಪಂಗೆ ಎಲ್ಲ ಗಾಬರಿಯಾಗಿ ಎಲ್ಲ ಪರಿಚಯಸ್ಥರಿಗೆ ಕಾಲ್ ಮಾಡಿ ಕೇಳಿದಾಗ ಅವ್ರ ಮಾವ ಒಬ್ರು ಹೌದಲ್ಲ ನೋಡಿದೆ ಸಂಜೆ ಅಂತ ಹೇಳ್ತಾರೆ. ಹೊರತು ಮಿಕ್ದವರೆಲ್ಲ ನಮ್ಮಿಂದ ಹೋದ್ಲಲ್ಲ ಅವಳು, ಸಾಯಂಕಾಲನೇ ನಮಗೆ ಬಾಯ್ ಹೇಳ್ಬಿಟ್ಟು ಹೋದ್ಲು, ಈ ಥರ ನಾವು ಬಸ್ ಸ್ಟ್ಯಾಂಡಿಂದ ನಮ್ಮ ಮನೆ ಕಡೆಗೆ ಹೋದ್ವಿ ಅಂತ ಹೇಳ್ತಾರೆ ಅವ್ರ ಫ್ರೆಂಡ್ಸ್. ಸೊ ಇಷ್ಟೆಲ್ಲ ಆದಮೇಲೆ 10 ನಿಮಿಷ ದಾಟಿದ್ರು ಆ ತಾಯಿ ಆ ಹುಡುಗಿ ಸುಖವಾಗಿ ಮನೆಗೆ ಹೋಗಿ ಸೇರ್ಕೋತಾ ಇದ್ಲೇನೋ. ಅಷ್ಟರಲ್ಲಿ ಅವಳನ್ನ ಭರ್ಭರವಾಗಿ ಹತ್ಯೆ ಮಾಡಿದ್ದಾರೆ. ಅದು ಎಕ್ಸ್ಪ್ಲೇನ್ ಮಾಡ್ತಾರೆ. ಕೇಳೋದಕ್ಕೆ ಎಷ್ಟು ನೋವಾಗುತ್ತೆ, ಎಷ್ಟು ಕೋಪ ಬರುತ್ತೆ ಅಂತ ಅಂದರೆ
ಆ ಹುಡುಗಿ ಕೈಗೆ ಟೈಟಾಗಿ ಬಿಗಿದು ಕಟ್ಟಿ ID ಕಾರ್ಡಿಂದನೂ ಕೂಡ ಕಟ್ಟಿ ಮರಕ್ಕೆ ಅವಳನ್ನ ಕಂಪ್ಲೀಟ್ ಅವಳನ್ನ ನೇಕೆಡ್ ಮಾಡಿ ಅಲ್ಲಿ ಇಲ್ಲಿ ಕಚ್ಚಿ ಗಾಯಗಳನ್ನ ಮಾಡಿ ಪಾಪ ಅತ್ಯಾಚಾರ ಮಾಡಿದ್ದಾರೆ, ಚೆನ್ನಾಗಿ ಅತ್ಯಾಚಾರ ಮಾಡಿದ್ದಾರೆ. ಅದು 3-4 ಕಡೆ ಮಾಡಿದ್ದಾರೆ ಅಂತ ಒಂದೆರಡು ಸ್ಟೇಟ್ಮೆಂಟ್ ಕಡೆ ಹೇಳಿದ್ದಾರೆ. ಅಷ್ಟೆಲ್ಲ ಮಾಡಿನೂ ಎಲ್ಲಿ ಅವರ ಪ್ರೂಫ್ ಸಿಗ್ಬಿಡುತ್ತೋ ಅನ್ನೋ ಒಂದು ಕ್ರೂಯಲ್ ಮೆಂಟ್ಯಾಲಿಟಿ ಅಂತ ಅನ್ನೋದು, ಅಥವಾ ಏನಂತ ಹೇಳೋದು ಇದಕ್ಕೆ, ಅಸಹ್ಯ. ಎಂಥ ಜನಗಳಿರ್ತಾರಪ್ಪ ಪ್ರಪಂಚದಲ್ಲಿ ಅಂತ ಅನಿಸ್ಬಿಡುತ್ತೆ. 2 ನಿಮಿಷದ ಸುಖಕ್ಕೋಸ್ಕರ ಒಂದು ಇಡೀ ಜೀವನನೇ ಹಾಳು ಮಾಡೋ ಅಂಥವ್ರು ಆ ಹುಡುಗಿಯ ಪ್ರೈವೇಟ್ ಪಾರ್ಟ್ಗೆ 6 ಇಂಚಷ್ಟು ಮರಳನ್ನ ಹಾಕಿ ತುಂಬ್ತಾರಂತೆ, ಎಲ್ಲಿ ಅವರ ಸ್ಪರ್ಮ್ ಅಥವಾ ಅವ್ರದ್ದು ಪ್ರೂಫ್ ಸಿಕ್ಬಿಡುತ್ತೆ ಅಂತ ಹೇಳಿಬಿಟ್ಟು. ಇಂಟೆನ್ಷನಲಿ ಇಲ್ಲದೆ ಇದೆಲ್ಲ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸೊ ಇಂಟೆನ್ಷನಲಿನೇ ಬುದ್ಧಿ ಇರೋರು, ತುಂಬ ಚೆನ್ನಾಗಿ ಗೊತ್ತಿರೋರು, ಪ್ರಪಂಚನ ತಿಳ್ಕೊಂಡಿರೋರು, ದುಡ್ಡಿನಲ್ಲಿ ಆಡೋರೇ ಇಂಥ ಕೆಲಸಗಳನ್ನ ಮಾಡೋದಕ್ಕಾಗೋದು. ಆ ಹುಡುಗಿಗೆ ಇಷ್ಟೆಲ್ಲ ಆದಮೇಲೆ 9ನೇ ತಾರೀಕು ಈ ಘಟನೆ ನಡೆದಿರೋದು. ಎಷ್ಟು ಹುಡುಕಿದ್ರು ಏನು ಮಾಡಿದ್ರು ಸಿಗದಿರ ಇದ್ದವಾಗ ಪೊಲೀಸ್ ಸ್ಟೇಷನ್ಗೆ ಅವ್ರ ತಾಯಿ ತಂದೆ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಪೊಲೀಸು ಇಲ್ಲ ಮಿಸ್ಸಿಂಗ್ ಅಂತ ಆದಮೇಲೆ 24 ಅವರ್ ವೆಯ್ಟ್ ಮಾಡಬೇಕಾಗತ್ತೆ ನಾವು ಕಂಪ್ಲೇಂಟ್ನ ತೊಗೊಳೋದಕ್ಕೆ ಅಂತ. ಮೇ ಬಿ ಅವ್ರ ಪ್ರೊಸೀಜರ್ ಓಕೆ. ಆ 24 ಗಂಟೆ ಆದಮೇಲೆ ಅವರು ಕಂಪ್ಲೇಂಟ್ನ ತೊಗೊಂಡು ಹುಡ್ಕೋಕ್ಕೆ ಅಂತ ಶುರು ಮಾಡಿದಾಗ ನೆಕ್ಸ್ಟ್ ಡೇನೇ ಬಾಡಿ ಸಿಗುತ್ತೆ. 10ನೇ ತಾರೀಕು ಅಕ್ಟೋಬರ್ 2012 ಬಾಡಿ ಸಿಗುತ್ತೆ. ಆ ಹುಡುಗಿಯ ಆ ಸ್ಥಿತಿ ಯಾರೂ ನೋಡೋದಕ್ಕೆ ಇಷ್ಟಪಡಲ್ಲ. ಯಾರ ಮನೆಯಲ್ಲೂ ಆ ಪರಿಸ್ಥಿತಿ ಆಗಲೇಬಾರ್ದು. ಸೊ ಆ ರೀತಿ ಆ ಹುಡುಗಿಯ ಶವ ಸಿಗುತ್ತೆ. ಅದ ನಂತರ ನೆಕ್ಸ್ಟ್ ಡೇನೇ ಯಾರು ಆ ಅಪರಾಧ ಮಾಡಿದ್ದಾರೆ ಅಂತ ಇರುತ್ತೋ ಅವ್ರನ್ನ ಹಿಡಿದ್ವಿ ಅಂತ ಪೊಲೀಸವರು ಸಂತೋಷ್ ರಾವ್ ಅನ್ನೋರನ್ನ ಅರೆಸ್ಟ್ ಮಾಡ್ತಾರೆ. ಬಟ್ ಆ್ಯಕ್ಚುಲ್ ರಿಯಾಲಿಟಿಗೆ ಬಂದರೆ ಸಂತೋಷ್ ರಾವ್ ಅಪರಾಧಿ ಅಲ್ಲ, ಆರೋಪಿ. ಆಯ್ತಾ? ಪಾಪ ಆಯಪ್ಪ ಎಲ್ಲಿಂದನೋ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದವನು, ಶೃಂಗೇರಿಯಿಂದ ಬಂದಿದ್ದವನು, ಕೆಲಸ ಮಾಡ್ಕೊಂಡಿದ್ದವನ್ನ ಅವನ್ನೇ ಅಪರಾಧಿ ಅಂತ ಹೇಳಿಬಿಟ್ಟು ಈ ಕೇಸಿಗೆ ಫಿಟ್ ಮಾಡ್ತಾರೆ. ಏನಪ್ಪ ಇದು ಇಷ್ಟೊಂದು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಗಿ ಪೊಲೀಸವರು ಇಷ್ಟು ಚೆನ್ನಾಗಿ ಒಂದೇ ದಿನದಲ್ಲಿ ಕಳ್ಳನ ಹಿಡಿದಿದ್ದಾರಾ ಅಂತ ಹೇಳಿಬಿಟ್ಟು, ಅಂದರೆ ಇಷ್ಟು ಬೇಗ ಸಿಕ್ಬಿಟ್ನ ಆರೋಪಿ, ಆ ನೀಚ್ ಕೆಲಸ ಮಾಡಿರೋನು ಸಿಕ್ಬಿಟ್ಟಿದ್ದಾನಲ್ಲ ಅನ್ನೋ ಇದರಲ್ಲಿ ಎಲ್ಲರೂ ಅವನೇ ಆರೋಪಿ, ಅಪರಾಧ ಮಾಡಿರೋನು ಅಂತ ಅನ್ಕೊತಾರೆ. ಅದಾದ ನಂತರ ಕೆಲವೊಂದಷ್ಟು ಫ್ಯಾಕ್ಟ್ಸ್ಗಳ ರಿಸರ್ಚ್ ನಂತರ ಅವ್ರಿಗೆ ಗೊತ್ತಾಗುತ್ತೆ ಅವನಲ್ಲ ಅಪರಾಧಿ ಅಂತ. ಅವ್ನು ಮೆಂಟಲಿ ಸ್ಟೇಬಲ್ ಇರೋನೇ ಅಲ್ಲ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಅವನು ಇಂಟಿಮೆಸಿ ಆಗೋದೇ ಇಲ್ಲ ಅಂತ ರೋಗ ಇರೋವಂಥವನು. ಸೊ ಅವನಲ್ಲ ಅಂತ ಗೊತ್ತಾದ್ಮೇಲೆ ನೆಕ್ಸ್ಟ್ ಯಾರೋ ಒಬ್ರು ಮಾಡಿರ್ಬೇಕಲ್ಲ. ಆ್ಯಂಡ್ ಇಲ್ಲಿ ಇನ್ನೂ ಎಷ್ಟೊಂದು ಕೇಸ್ಗಳನ್ನ ರಿಲೇಟ್ ಮಾಡಿದ್ದಾರೆ. ಸೌಜನ್ಯ, ನಾರಾಯಣ ಯಮುನಾ, ವೇದವಲ್ಲಿ, ಬ್ಯಾಂಕ್ ಮ್ಯಾನೇಜರ್ ಕೇಸ್ ಬಂದಿದೆ, ಆ್ಯಂಡ್ ಪದ್ಮಲತಾ ಕೇಸ್. ಇದು ಎಲ್ಲದಕ್ಕೂ ಮೂಲ ಒಂದು ಫ್ಯಾಮಿಲಿಯಿಂದ ಅಂತ ಕ್ಲೀನಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಧರ್ಮ ಇರೋವಂಥ ಜಾಗದಲ್ಲೇ ಅಧರ್ಮ ನಡೆಯುತ್ತೆ ಅಂತಂದರೆ ಹೇಗೆ? ಆ್ಯಂಡ್ ಇದನ್ನೆಲ್ಲ ತುಂಬ ಸ್ಪಷ್ಟವಾಗಿ ಕುಡ್ಲಾ ರ್ಯಾಂಪೇಜ್ ಅವರು ಮತ್ತು ಥರ್ಡ್ ಐ ಚಾನಲ್ ಅವರು, ಆ್ಯಂಡ್ ಇವಾಗಿನ ವೆರಿ ದಿ ಬೆಸ್ಟ್ ಯೂಟ್ಯೂಬರ್ ಅಂತ ಹೇಳ್ಬೋದು ಸಮೀರ್ MD ಅವರು, ದೂತ ಚಾನಲ್, ಎಷ್ಟು ಚೆನ್ನಾಗಿ ವಿಡಿಯೋಗಳನ್ನ ಮಾಡಿದ್ದಾರೆ ಅಂದರೆ 12 ವರ್ಷ ಬೇಕಾ ಒಂದು ವಿಚಾರ ನ್ಯಾಯ ಏನು ಅನ್ಯಾಯ ಏನು ಅಂತ ನಿರೂಪಿಸೋಕ್ಕೆ. ಬಟ್ ಇವಾಗ ಆಲ್ರೆಡಿ ಇಷ್ಟು ಟೈಮ್ ತೊಗೊಂಡಿದೆ, ಇನ್ನೂ ವಾಯ್ಸ್ ರೇಸ್ ಮಾಡಲಿಲ್ಲ ಅಂದರೆ ಇನ್ನೂ ಎಷ್ಟು ಹೆಣ್ಮಕ್ಳ ಬಲಿ ಆಗುತ್ತೋ ಗೊತ್ತಿಲ್ಲ. ಆ್ಯಂಡ್ ಅಲ್ಲಿ ಆಲ್ರೆಡಿ ಇಂಥದ್ದೇ ಸುಮಾರು ಕೇಸ್ಗಳು ನಡೆದಿದೆ, ಅವ್ರಿಗೆಲ್ಲ ಇದೆಲ್ಲ ಏನೂ ಇಲ್ಲ. ಸೊ ಇದರಿಂದ ಗೊತ್ತಾಗೋದೇನೆಂದರೆ ಧರ್ಮ ಅಧರ್ಮ ಎಲ್ಲೂ ಏನೂ ವ್ಯಾಲ್ಯೂನೇ ಇಲ್ಲ, ಯಾವುದಕ್ಕೂ ಸ್ಪೇಸ್ ಇಲ್ಲ. ದುಡ್ಡಿದೆ ಅಂದರೆ ಆಯ್ತಷ್ಟೇ, ದುಡ್ಡಿನ ಮೇಲೆ ಧರ್ಮ ನಿಲ್ಲತ್ತೆ ಅನ್ನೋ ಥರ ಪೋಟ್ರೆ ಮಾಡ್ತಾ ಇದ್ದಾರೆ ಆ ಜಾಗದಲ್ಲಿ. ಆ್ಯಂಡ್ ಎಷ್ಟೊಂದು ಜನ ವಿಡಿಯೋ ಮಾಡ್ತಿರೋರಲ್ಲಿ ನೋಡ್ತಾ ಇದ್ದೀವಿ, ಕಮೆಂಟ್ಸ್ಗಳ ಸೆಕ್ಷನಲ್ಲಿ ನೋಡ್ತಾ ಇದ್ದೀವಿ, ಮಂಜುನಾಥ ಸ್ವಾಮಿ ಇರುವಂತಹ ಜಾಗ, ಮಂಜುನಾಥ ದೇವ್ರ ಬಗ್ಗೆ ಏನನ್ಸುತ್ತೆ, ಆ ಜಾಗದ ಬಗ್ಗೆ ಮಹಿಮೆ ಏನು, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ. ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಅನ್ಸುತ್ತೆ. ಜನರು ಮಾಡುವಂಥ ಕರ್ಮಗಳಿಗೆ, ಜನರು ಮಾಡುವಂಥ ತಪ್ಪುಗಳಿಗೆ ದೇವರನ್ನ ದೂಷಿಸಿದ್ರೆ ಎಲ್ಲಿ? ಜನರೇ ಮಾಡಿದ ತಪ್ಪಿಗೆ ಜನರಿಂದನೇ ಸೊಲ್ಯೂಷನ್ ಕೂಡ ಇರುತ್ತೆ. ಸೊ ಅದನ್ನು ಹುಡ್ಕೋಕ್ಕೆ ಪ್ರಯತ್ನ ಮಾಡೋಣ ಅಂತ ನನಗನ್ಸುತ್ತೆ. ನಿಮ್ಗೇನು ಅನ್ಸುತ್ತೆ ಈ ವಿಡಿಯೋ ಬಗ್ಗೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ನೀವೇನಾದರೂ ಇನ್ನೂ ಹೋಗಿ ನೋಡಿಲ್ಲ ಆ ವಿಡಿಯೋನ ಅಂದರೆ ಕಂಪ್ಲೀಟಾಗಿ ನೋಡಿ. ನಾನು ಒಂದು ಬೇಸಿಕ್ಕಾಗಿ ಹೇಳಿದ್ದೀನಿ ಆ ಹುಡುಗಿಗಾಗಿರುವಂತಹ ವಿಚಾರದ ಬಗ್ಗೆ, ಆ್ಯಂಡ್ ಕಂಪ್ಲೀಟ್ ಡೆಪ್ತಾಗಿ ಹೇಳಿದ್ದಾರೆ ದೂತ ಚಾನಲಲ್ಲಿ. ದಯವಿಟ್ಟು ಇವಾಗಲೇ ಹೋಗಿ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಅಲ್ಲಿ ತಿಳಿಸಿ ಅಂತ ಹೇಳ್ತಾ
ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ. ನಮ್ಮ ಮನೆಯಲ್ಲಿ ಆಗೋವರೆಗೂ ಕಾಯ್ಕೊಂಡು ಕುತ್ಕೊಳೋದು ಬೇಡ. ತಾಯಿ ಕೂಡ ಹೆಣ್ಣು, ನಾನು ಹೆಣ್ಣು, ನನಗೂ ಒಬ್ಬಳು ಹೆಣ್ಮಕ್ಳು ಇದ್ದಾಳೆ. ಸೊ ಹೀಗೆ ಎಲ್ಲರ ಮನೆಯಲ್ಲೂ ಹೆಣ್ಣಂತೂ ಇದ್ದೇ ಇರ್ತಾಳೆ, ಹೆಣ್ಣಿಲ್ದಿರೋ ಮನೆಯೇ ಇಲ್ಲ. ಸೊ ಆ ಹೆಣ್ಣಿಗೆ ಹೆಣ್ತನಕ್ಕೆ ಕೂಡ ಒಂದು ಸ್ವಲ್ಪ ವ್ಯಾಲ್ಯೂ ಕೊಡೋಣ. ನಮ್ಮ ಕಡೆಯಿಂದ ಏನು ಮಾಡೋಕ್ಕಾಗತ್ತೆ, ಬೆಂಬಲ ಕೊಡೋದಕ್ಕಾಗತ್ತೆ. ಹೋಗ್ಬಿಟ್ಟು ಫೈಟ್ ಮಾಡ್ಕೊಂಡು ನಿಲ್ಲೋಣ ಅಂತ ಹೇಳ್ತಾ ಇಲ್ಲ, ಕೊನೆ ಪಕ್ಷ ಬೆಂಬಲ ಕೊಡೋಕ್ಕಾಗತ್ತೆ. ಸತ್ಯದ ಪರವಾಗಿ ನಾವು ನಿಂತ್ವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳಕ್ಕಾಗತ್ತೆ. ಸೊ ಆ ಕೆಲಸ ಅಟ್ಲೀಸ್ಟ್ ಮಾಡೋಣ ಅಂತ ನನ್ನ ಕಡೆಯಿಂದ ನನ್ನ ರಿಕ್ವೆಸ್ಟ್. ಸೊ ನಿಮ್ಗೇನು ಅನ್ಸುತ್ತೆ ಅಂತ ಹೇಳಿ. ಆ್ಯಂಡ್ 12 ವರ್ಷ ಬೇಕಾ ನ್ಯಾಯ ಸಿಗೋದಕ್ಕೆ? ಆ್ಯಂಡ್ ಈ ಕರಪ್ಟೆಡ್ ಆಫೀಸರ್ಸ್ ಎಲ್ಲ ಕೇಸ್ನ ಹೆಂಗೆ ಮಗ್ಚಾಕಿದ್ದಾರೆ ಅಂತಂದರೆ, ಆರೋಪಿ ಯಾರೋ ಅಪರಾಧಿ ಯಾರೋ. ಆ್ಯಂಡ್ ಮೀಡಿಯಾನೇ ನಿಲ್ಬೇಕಿದಕ್ಕೆಲ್ಲ. ಯಾಕೆ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ ಗೊತ್ತಿಲ್ಲ. ಪವರ್, ಮನಿ ಮೇಕ್ಸ್ ಎವ್ರಿಥಿಂಗ್ ಪಾಸಿಬಲ್ ಅಂತ ಹೇಳ್ಬೋದು. ಸೊ ಇಲ್ಲ, ಒನ್ ಟೈಮ್ ಬರುತ್ತೆ, ಕರ್ಮಗಳನ್ನ ಮುಗಿಯೋದಕ್ಕೆ ಅಂತಲೇ ಒನ್ ಟೈಮ್ ಬರುತ್ತೆ. ಆ ಟೈಮ್ಗೆ ಕಾಯ್ಕೊಂಡಿದ್ದೀವಿ ಅನ್ಸುತ್ತೆ. ಆ ಟೈಮ್ ಇದೇ ಆಗಿರ್ಬೋದು. ಇಷ್ಟು ಸ್ಪಷ್ಟತೆ ಸಿಕ್ಕಿದೆ, ಇಷ್ಟು ಜನದ ಬೆಂಬಲ ಸಿಗುತ್ತೆ ಅಂತ ಇತ್ತಂದರೆ ಖಂಡಿತವಾಗ್ಲೂ ಸತ್ಯನೇ ಗೆಲ್ಲತ್ತೆ ಅಂತಲೇ ಹೇಳ್ಬೋದು. ನನಗಂತೂ ಈ ವಿಚಾರ ಕೇಳಿ ತುಂಬಾ ನೋವಾಯಿತು, ಬೇಜಾರಾಯಿತು. ಮೇ ಬಿ ಆ ಟೈಮಲ್ಲಿ ನಾನು ಇನ್ನೂ ಚಿಕ್ಕೋಳೆ, ನನಗೂ ಅದ್ರ ಬಗ್ಗೆ ಅಷ್ಟಾಗಿ ಅರಿವಿರಲಿಲ್ಲ. ಇವಾಗಂತೂ ಆ ವಿಡಿಯೋ ನೋಡ್ಕೊಂಡು ಬಂದಮೇಲೆ ಆ್ಯಂಡ್ ಇವಾಗ ಹರಿದಾಡ್ತಿರೋ ವಿಚಾರಗಳಿಗಂತೂ ಏನು ಹೇಳಬೇಕಂತಲೇ ಗೊತ್ತಾಗಲ್ಲ. ಬಟ್ ಸತ್ಯ ಗೆಲ್ಲಿ ಯಾವತ್ತಿದ್ರೂ ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ, ಕೆಟ್ಟವ್ರಿಗೆ ಕೆಟ್ಟದಾಗುತ್ತೆ. ಇಮಿಡಿಯೇಟ್ಲಿ ಆಗುತ್ತೆ ಅಂತ ಇಲ್ಲ, ಟೈಮ್ ತೊಗೊಳುತ್ತೆ. ಆ ಟೈಮ್ ಫ್ರೇಮ್ ಇದೆನಾ ಅಲ್ಲ, ಅದನ್ನು ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗುತ್ತೆ. ಆ ಟೈಮ್ ಫ್ರೇಮಲ್ಲಿ ಏನೇ ಚೇಂಜಸ್ ಬಂದರೂ ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ, ಎಕ್ಸ್ಪೀರಿಯನ್ಸ್ ಮಾಡಬೇಕಾಗುತ್ತೆ. ಬಟ್ ಆ ಒಳ್ಳೆ ದಿನ ತುಂಬ ಬೇಗ ಬರಲಿ ಅಂತ ಕೇಳ್ಕೊತೀನಿ. ಆ ಹುಡುಗಿಗೆ ಇವಾಗಾಗಲೂ ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊತೀನಿ ದೇವ್ರ ಹತ್ರ. ಆ್ಯಂಡ್ ಸರ್ಪ್ರೈಸಿಂಗ್, ಧರ್ಮಸ್ಥಳ ದೇವಸ್ಥಾನ ಹಿಂದೂಗಳದಲ್ವಂತೆ, ಅದು ಜೈನ ಫ್ಯಾಮಿಲಿದಂತೆ. ಅದು ಕೂಡ ನನಗೆ ರೀಸೆಂಟಾಗೇ ಗೊತ್ತಾಗಿದ್ದು, ಆ ವಿಡಿಯೋ ನೋಡಿನೇ ಗೊತ್ತಾಗಿದ್ದು. ಏನೇ ಆಗಲಿ, ದೇವರು ಎಲ್ರಿಗೂ ಒಬ್ಬನೇ. ಸೊ ಆ ದೇವರೇ ಕಾಪಾಡ್ತಾನೆ. ಕರ್ಮ ಯಾರೇ ಮಾಡಿರಲಿ ಎಲ್ಲ ಅನುಭವಿಸಿ ಇಲ್ಲಿ ಇತ್ಯರ್ಥ ಆಗಿ ಲೆಕ್ಕ ಚುಪ್ತ ಆಗಿ ಹೋಗ್ತಾರೆ. ಬಟ್ ಆಗಿರೋ ಅನ್ಯಾಯದ ವಿರುದ್ಧ ನಿಲ್ಲೋಣ, ಸತ್ಯದ ಪರವಾಗಿ ನಿಲ್ಲೋಣ ಅಂತ ಕೇಳ್ಕೊತೀನಿ. ಸೊ ಹೋಪ್ಫುಲಿ ಈ ವಿಡಿಯೋ ನೀವು ಕಂಪ್ಲೀಟಾಗಿ ನೋಡಿರ್ತೀರ. ನಿಮ್ಗೆ ಏನು ಅನ್ನಿಸ್ತು ಅಂತ ನನ್ನ ಕಮೆಂಟ್ ಮುಖಾಂತರನೂ ತಿಳಿಸಿ. ಸಮೀರ್ ಅವ್ರು ಹೇಳಿರೋದು 100% ನಿಜ. ಇದು ತುಂಬ ಜನಕ್ಕೆ ಗೊತ್ತು, ಬಟ್ ಯಾರೂ ನಿಲ್ಲೋದಕ್ಕೆ ರೆಡಿ ಇರಲಿಲ್ಲ ಸತ್ಯ ಗೊತ್ತಾದ್ಮೇಲೆ. ಆ್ಯಂಡ್ ವೆರಿ ಸ್ಪೆಷಲ್ ಥ್ಯಾಂಕ್ಸ್ ಟು ಗಿರೀಶ್ ಮುತ್ತಣ್ಣನವರ್ ಸರ್, ಅವರು ex-IPS ಆಫೀಸರ್, ಮತ್ತು ಈಗ ಮಹೇಶ್. ಇವರಿಬ್ಬರ ಪ್ರೂಫ್ಸ್ ಇಷ್ಟೆಲ್ಲ ವಿಚಾರಗಳು ಹೊರಗೆ ತರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂತಲೇ ಹೇಳ್ಬೋದು. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯು ಸಮೀರ್, ಗ್ರೇಟ್ ವರ್ಕ್ ಅಂತಲೇ ಹೇಳ್ತೀವಿ. ಆ್ಯಂಡ್ ಎಲ್ಲರೂ ಸತ್ಯದ ಪರವಾಗಿ ಖಂಡಿತವಾಗ್ಲೂ ನಿಲ್ತಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊತೀನಿ. ದಯವಿಟ್ಟು ಶೇರ್ ಮಾಡಿ. ಆ್ಯಂಡ್ ಸಮೀರ್ ಅವರ ವಿಡಿಯೋ ಕೂಡ ಶೇರ್ ಮಾಡಿ, ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ. ಆ್ಯಂಡ್ ವಿಚಾರ ಎಲ್ಲರಿಗೂ ತಲುಪಲಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ವ್ಲಾಗ್ವರೆಗೂ ನಮಸ್ತೆ.